ದೇವನಹಳ್ಳಿ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟ ಸಿಎಂ ಸಿದ್ದರಾಮಯ್ಯ. ಗುಬ್ಬಿಯಲ್ಲಿ ರೈತ ಸಂಘದಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ದೇವನಹಳ್ಳಿ ಚನ್ನರಾಯಪಟ್ಟಣ ರೈತರ 1000 ದಿನಗಳ ಹೋರಾಟಕ್ಕೆ ಕೊನೆಗೂ ಮಹತ್ವದ ಜಯ ದೊರಕಿದೆ. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹಾಗೂ ಇತರೆ ಗ್ರಾಮಗಳಲ್ಲಿನ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಟ್ಟಿರುವುದಾಗಿ ಮುಖ್ಯಮಂತ್ರಿಗಳು ಘೋಷಿಸಿದ ಹಿನ್ನೆಲೆ ಗುಬ್ಬಿ ಪಟ್ಟಣದ ಬಸ್ ಸ್ಟ್ಯಾಂಡ್ ಬಳಿ ರೈತ ಸಂಘದ ಪದಾಧಿಕಾರಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇನ್ನು ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ, ನಿರಂತರ 1200 ದಿನಗಳ ಸುದೀರ್ಘ ಹೋರಾಟ ಎಲ್ಲೂ ದಿಕ್ಕು ತಪ್ಪದೆ ನಡೆಸಿದರ ಫಲ ಸರ್ಕಾರ ರೈತರ ಮುಂದೆ ಸೋತಿದೆ. ಕೆಆರ್ಐಡಿ ಮೂಲಕ ಭೂಮಿ ವಶಕ್ಕೆ ಪಡೆಯಲು ಮುಂದಾದಾಗ ರೈತರು ವಿರೋಧ ವ್ಯಕ್ತಪಡಿಸಿದ್ರು. ಹೋರಾಟದ ತೀವ್ರತೆ ಅರಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಭೆಯನ್ನ ನಡೆಸಿ ರೈತರ ಪರ ನಿರ್ಧಾರ ಕೈಗೊಂಡಿದ್ದಾರೆ. ಈ ರೀತಿಯ ದಿಟ್ಟ ಹೋರಾಟ ನಮ್ಮ ಜಿಲ್ಲೆಯಲ್ಲಿ ಹೇಮಾವತಿ ನೀರಿಗಾಗಿ ನಡೆಯಬೇಕಾಗಿದೆ. ಇಲ್ಲಿಯೂ ರೈತರು ಇದೇ ಮಾದರಿಯನ್ನ ಅನುಸರಿಸಿ ಯಾವುದೇ ಬೆದರಿಕೆಗೆ ಅಂಜದೆ ನಿರಂತರ ಹೋರಾಟ ನಡೆಸಿ ಹೋರಾಟ ಸಫಲಗೊಳಿಸಬೇಕಾಗಿದೆ. ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬ್ರವರು ನಾವು ಯಾವುದೇ ಕಾರಣಕ್ಕೂ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ಪ್ರಾರಂಭಿಸ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ನಮ್ಮ ಜಿಲ್ಲೆಯ ಹಿತವನ್ನು ಕಾಯಬೇಕಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡಬಾರ್ದು. ಸರ್ಕಾರ ಇವತ್ತು ನಾವು ಕುಣಗಲ್ಲಿ ನೀರು ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಮುಖ್ಯ ಕೆನಾಲ್ ಮುಖಾಂತರ ನೀರನ್ನು ತಗೊಂಡೋಗಲಿ. ಪರಮೇಶ್ವರ್ ಸಾಹೇಬರು ಪೊಲೀಸ್ ಇಲಾಖೆ ನಮ್ಮ ಕೈಲಿದೆ, ನಾವು ಕಾಮಗಾರಿಯನ್ನು ನಡೆಸ್ತೀವಿ ಅನ್ನೋಂಥ ಒಂದು ಉದ್ಘಾಟತನದ ಮಾತನ್ನು ಆಡಿದ್ದೆ. ಆದರೆ ಮುಂದಿನ ದಿನದಲ್ಲಿ ಭಾಳ ಒಂದು ಬೆಲೆಯನ್ನು ತೆರಬೇಕಾಗುತ್ತೆ. ಇದು ರೈತರ ಒಂದು ಒಕ್ಕಲತನದ ಪ್ರಶ್ನೆ. ನಾವು ಭಾಳ ವಿರೋಧ ಮಾಡ್ಕೊಂಬಂದಿದ್ದೀವಿ. ಅಲ್ಲಿ 1.5 ವರ್ಷಗಳಿಂದನೂ ಸಹ ಇಂಥ ಹೇಳಿಕೆಗಳನ್ನ ಕೊಡಬಾರ್ದು. ಇವತ್ತು ಸರ್ಕಾರ ದೇವನಹಳ್ಳಿ ರೈತರ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸೈತೋ ಅದೇ ರೀತಿ ನಮ್ಮ ತುಮಕೂರು ಜಿಲ್ಲೆಯ ಮುಖ್ಯ ವಿಷಯ ಆಗಿರ್ತಕ್ಕಂಥ ಮುಖ್ಯ ಚರ್ಚೆಯಲ್ಲಿರ್ತಕ್ಕಂಥ ಏನು ಲಿಂಕ್ ಕೆನಾಲ್ ವಿಚಾರವನ್ನು ರೈತ ಮುಖಂಡರು ಎಲ್ಲ ಶಾಸಕರುಗಳ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಬೇಕು. ಬಗೆಹರಿಸ್ತಲೇ ಇವರು ಸುಮ್ಮನೆ ನಾವು ಯಾವುದೋ IIT ತರ್ತೀವಿ, ಹೌದು ನಾವು ತನಿಖಾ ತಂಡ ತರ್ತೀವಿ, ಸ್ಥಳ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಟೈಮ್ ಪಾಸ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಯಾವ IIT ಬಂದರೂ ಸಹ ನಮಗೆ ಕೆನಾಲ್ ಕಾಮಗಾರಿ, ಲಿಂಕ್ ಕೆನಾಲ್ ಕಾಮಗಾರಿ ಬೇಡ. ಮುಖ್ಯ ಕೆನಾಲ್ ಮುಖಾಂತರ ನೀರು ತಗೊಂಡು ಹೋಗ್ಬೇಕು ಅಂತೇಳಿ ನಾವು ರೈತರ ಪರವಾಗಿ ಆಗ್ರಹಿಸ್ತೀವಿ. ಹಂಗೂ ಸಹ ಮಿತಿಮೀರಿ ಬಂದರೆ ಉಗ್ರವಾದ ಹೋರಾಟವನ್ನು ನಾವು ನಡೆಸಬೇಕಾಗುತ್ತೆ ಅಂತ ಹೇಳಿ ಎಲ್ಲ ರೈತರ ಪರವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನು ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಿಜಿ ಲೋಕೇಶ್ ಮಾತನಾಡಿ, ದೇವನಹಳ್ಳಿ ಚನ್ನರಾಯಪಟ್ಟಣ ರೈತರ ದಿಟ್ಟತನಕ್ಕೆ ಸರ್ಕಾರ ಮಂಡಿಯೂರಿದೆ. ಸಿಎಂ ನೇತೃತ್ವದ ಸಭೆಯಲ್ಲಿ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಕೈಬಿಡಲು ನಿರ್ಧರಿಸಿದೆ. ಇಂತಹ ಹೋರಾಟ ನಮ್ಮ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ. ದೇವನಹಳ್ಳಿ ಹೋರಾಟವನ್ನೇ ಮುಂದಿಟ್ಟುಕೊಂಡು ನಾವು ದಿಟ್ಟ ಹೋರಾಟಕ್ಕೆ ಮುಂದಾಗಬೇಕಾಗಿದೆ. ಸರ್ಕಾರವೇ ರೈತರ ಒಕ್ಕೊರಲಿನ ಆಗ್ರಹಕ್ಕೆ ಮಣಿದಿದೆ. ನಾವು ಹೇಮಾವತಿ ಉಳಿಸಲು ಈ ಮಾದರಿಯಲ್ಲಿಯೇ ಹೋರಾಟ ನಡೆಸೋಣ ಎಂದು ಕರೆ ನೀಡಿದ್ರು. ಸರ್ಕಾರ ಒಂದು ಮಹತ್ವದ ತೀರ್ಮಾನನ ಇವತ್ತು ದೇವನಹಳ್ಳಿ ರೈತರಿಗೆ ಕೊಟ್ಟಿದೆ. ಅದರಲ್ಲೂ CM ಸಿದ್ದರಾಮಯ್ಯನವರು ಮಾತಿಗೆ ತಪ್ಪದಂಥ ಸಿದ್ದರಾಮಯ್ಯ ಅಂತ ಇವತ್ತು ದೇವನಹಳ್ಳಿ ರೈತರಿಗೆ ತೋರಿಸ್ಕೊಟ್ಟಿದ್ದಾರೆ. ಅವರು ಮೂಲತಃ ನಮ್ಮ ನಂಜುಂಡಸ್ವಾಮಿ ಅವರ ಕಾಲಘಟ್ಟದಿಂದಲೂ ರೈತ ಸಂಘದ ಹೋರಾಟದಲ್ಲಿ ಬಂದಂಥ ಸಿದ್ದರಾಮಯ್ಯನವರು ಇವತ್ತು ನಮ್ಮ ರೈತಾಪಿ ಜನಕ್ಕೆ ಒಂದು ದೇವನಹಳ್ಳಿ ರೈತರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ನಾವು ಇವತ್ತು ದೇವನಹಳ್ಳಿ ರೈತರಿಗೆ ಸರ್ಕಾರ ಹಾಗೂ ಸಿದ್ದರಾಮಯ್ಯವರು ಕೊಟ್ಟಂಥ ಒಂದು ವಾಪಸ್ 13 ಹಳ್ಳಿಯ KBDLಗೆ ಏನು ಜಮೀನು ಆಯಿತು ಅದನ್ನು ವಾಪಸ್ ತೆಗೆದುಕೊಂಡಿರೋದ್ರಿಂದ ಇವತ್ತು ನಮ್ಮ ರೈತರಲ್ಲಿ ಎಲ್ರಿಗೂ ಮಂದಹಾಸ ಮೂಡಿಸಿ ಇವತ್ತು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಹಂಚಿ ನಾವು ಕೂಡ ಈ ಒಂದು ಸಂದರ್ಭನ ಸರ್ಕಾರಕ್ಕೆ ನಾವು ಒಂದು ಕೃತಜ್ಞತೆ ತಿಳಿಸ್ಬೇಕು ಅಂತಲೇ ಇವತ್ತು ಈ ಒಂದು ಸಿಹಿ ಹಂಚಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ.
ಅದೇ ರೀತಿ ಏನಿವತ್ತು ನಮ್ಮ ಒಂದು ತುಮಕೂರು ಜಿಲ್ಲೆಯಲ್ಲೂ ಕೂಡ ನಾವು ಇವತ್ತು ಸಿದ್ದರಾಮಯ್ಯನವರು ಸುಮಾರು 1.5 ವರ್ಷಗಳ ಕಾಲದಿಂದಲೂ ಅವರನ್ನು ನಿರೀಕ್ಷೆಯಲ್ಲಿದ್ದೀವಿ. ಇವತ್ತು ತುಮಕೂರು ಜಿಲ್ಲೆಗೆ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಎಂಬ ಒಂದು ಕ್ಯಾನಲ್ ಬಂದು ನಮಗೆ ಎಲ್ಲ ತುಮಕೂರು ಜಿಲ್ಲೆ ರೈತರನ್ನ ಆತಂಕಕ್ಕೆ ಈಡು ಮಾಡಿದೆ. 1 ವರ್ಷಗಳ ಕಾಲದಿಂದಲೂ ನಾವು ಹೋರಾಟ ಮಾಡ್ತಿದ್ದೀವಿ. ಆ ಹೋರಾಟನೂ ಸಹ ನಾವು ಸಿದ್ದರಾಮಯ್ಯನವರು ಇವತ್ತು ತುಮಕೂರು ಜಿಲ್ಲೆಯ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೈ ಮುಗಿದು ಅವರಲ್ಲಿ ಕೃತಜ್ಞತೆಯಿಂದ ಕೇಳ್ಕೊತಾ ಇದ್ದೀವಿ. ಯಾಕೆ ಅಂದರೆ ಇವತ್ತು ಹಿಂದೆ ಕ್ಯಾನಲ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಓಪನ್ ಕ್ಯಾನಲಲ್ಲಿ ಎಲ್ಲ ತಾಲೂಕುಗಳಿಗೂ ನೀರು ಹಂಚಿಕೆ ಆಗಿದೆ. ಆ ನೀರು ಹಂಚಿಕೆಯಲ್ಲಿ ಏನಾಗಿದೆ ಅಂದರೆ ಒಂದು ತಗ್ಗು ಒಂದು ದಿಣ್ಣೆನಲ್ಲಿ ಎಸ್ಕೇಪ್ಗಳು ಇಟ್ಟಿರೋದು, ಚಾನಲ್ನಲ್ಲಿ ಫೋರ್ಸ್ ಬಂದರೆ ಮಾತ್ರ ಆ ಒಂದು ಎಸ್ಕೇಪ್ಗಳಿಗೆ ನೀರು ಹೋಗೋದು. ಅದೇ ಥರ ಈ ಒಂದು ಕ್ಯಾನಲ್ ಹೋಗೋದ್ರಿಂದ ನಮಗೇನು ಅವರು ಅಡ್ಡ ಹೊಡಿತಿದ್ದಂಗೆ ಆ 12 ಅಡಿ ವ್ಯಾಸದ ಪೈಪ್ ಹಾಕ್ತಿದ್ದಂಗೆ ನಮ್ಮ ಕ್ಯಾನಲ್ನಲ್ಲಿ ಫೋರ್ಸ್ ಇರಲ್ಲ. ಆ ಫೋರ್ಸ್ ಇಲ್ಲದಂಥ ಸಂದರ್ಭದಲ್ಲಿ ಇತರೆ ಯಾವ ಭಾಗಕ್ಕೂ ನೀರು ಹೋಗ್ತಕ್ಕಂಥ, ಅದರಲ್ಲೂ ಗುಬ್ಬಿ ತಾಲೂಕಲ್ಲಿ ಯಾವ ಭಾಗಕ್ಕೂ ನೀರು ಹೋಗ್ಲಂಥ ಪರಿಸ್ಥಿತಿ ಆಗುತ್ತೆ. ಹಂಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಧನ್ಯವಾದ ಹೇಳ್ತಾ, ಜೊತೆಗೆ ನಮ್ಮ ತುಮಕೂರು ಜಿಲ್ಲೆ ರೈತರಿಗೂ ಈ ಕೆನಾಲ್ ವಿಷಯವಾಗಿ ಎಲ್ಲ ನಮ್ಮ ರೈತ ಮುಖಂಡರುಗಳು, ಪ್ರತಿಯೊಬ್ಬ ಜನಪ್ರತಿನಿಧಿಗಳನ್ನು ಹಾಗೂ ಎಲ್ಲ ಜನಪರ ಸಂಘಟನೆಗಳು, ಸಾಹಿತಿಗಳು ಇತ್ಯಾದಿ ಎಲ್ಲರನ್ನೂ ಕರೆದು ಇದೇ ರೀತಿ ನಮ್ಮ ತುಮಕೂರು ಜಿಲ್ಲೆಯೂ ಸಹ ಈ ಕೆನಾಲ್ ಈ ವಿಷಯವಾಗಿ ನಮ್ಮ ಹೋರಾಟ ಸಮಿತಿಯನ್ನು ಕರೆದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಸಿದ್ದರಾಮಯ್ಯನಲ್ಲಿ ಕಳಕಳೆಯಿಂದ ಮನವಿ ಮಾಡ್ಕೊತಿದ್ವಿ. ಇವತ್ತು ದೇವನಹಳ್ಳಿಗೆ ಕೊಟ್ಟಂಥ ನ್ಯಾಯ ಇಡೀ ರಾಜ್ಯದ ರೈತರಿಗೆ ಕೊಟ್ಟಂಥ ಇವತ್ತು ತೀರ್ಪು ಅಂತ ಭಾವಿಸಿ ನಾವು ಇವತ್ತು ಸರ್ಕಾರ ಹಾಗೂ ಸಿದ್ದರಾಮಯ್ಯನವ್ರನ್ನ ಇವತ್ತು ನಾವು ಶ್ಲಾಘನೆ ಮಾಡ್ತಿದ್ದೀವಿ. ಜೊತೆಗೆ ಸಿಹಿನೂ ಸಹ ಹಂಚಿದ್ದೀವಿ ಇವತ್ತು ನಮ್ಮ ತಾಲೂಕಿನಲ್ಲಿ. ಅದೇ ರೀತಿ ನಮ್ಮ ತುಮಕೂರು ಜಿಲ್ಲೆಗೂ ನ್ಯಾಯ ದೊರಕಿಸ್ಕೊಟ್ಟು ಎಲ್ಲ ನಮ್ಮ ರೈತಾಪಿ ಜನನ ಸಮೃದ್ಧಿಯಾಗಿಡಲು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸಿದ್ದರಾಮಯ್ಯನವ್ರು ಮನವಿ ಮಾಡ್ಕೊತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಕಾಳೇಗೌಡ, ಗಂಗರೇವಣ್ಣ, ದೇವೇಗೌಡ, ಬಡವನಪಾಳ್ಯ ಕುಮಾರಸ್ವಾಮಿ, ನಾಗರಾಜು, ಸತ್ತಿಗಪ್ಪ, ಬಸವರಾಜು, ಸಣ್ಣಪ್ಪ, ಯತೀಶ, ಎಎಸ್ ಬಸವರಾಜು ಇನ್ನಿತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.